ವೇದವಾಕ್ಯವನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾವರಿಗೆ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋರ್ವನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಿ ಸುಖರನ್ನಾಗಿ ಗೈದ ಶ್ರೀ ಜಯಸಿದ್ಧ ಸಿದ್ಧಾರೂಢರಿಗೆ ನತನಕ್ಕೆ, ಸಿದ್ಧಾರೂಢರಿಗೆ ನತನಕ್ಕೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆ ಪವಿ ಶಾಸ್ತ್ರವನ್ನು ಬಾಳ ಶಕ್ತಿಯ ಶುಭ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ತಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ಥ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 2ನೆಯ ಸಂಧಿಯ 10ನೆಯ ಸೂತ್ರದ 10ನೆಯ ನುಡಿ ಇಂದಿನ ಆಧಾರದ ವಿಷಯಗಳಾಗಿದ್ದು, ನಿನ್ನೆಯವರೆಗೂ ಯಾವ 4ನೆಯ ಅವಸ್ಥೆ ತೂರ್ಯಾವಸ್ಥೆ ಎನ್ನುವಂಥದ್ದೇನಿದೆ ಅದು ಕೂಡ ನಿನ್ನ ನಿಜವಾದ ಸ್ವರೂಪ ಅಲ್ಲ ಅನ್ನುವಂಥ ವಿಚಾರವನ್ನು ಮನದಟ್ಟು ಆಗುವಂಗ ಮೋಕ್ಷದ ಅಪೇಕ್ಷೆ ಉಳ್ಳಂಥ ಪ್ರತಿಯೊಬ್ಬ ಮುಮುಕ್ಷು ಕೂಡ ನಮಗೆ ಎಷ್ಟರ ಮಟ್ಟಿಗೆ ಅವಸ್ಥೆಗಳು ಪ್ರಾಪ್ತಿ ಆಗಿವೆ
ಅಥವಾ ಇನ್ನೂ ಆಗಬೇಕು ಅನ್ನುವ ವಿಚಾರವನ್ನ ನಾವು ನಮ್ಮ ಅಂತರಂಗದಲ್ಲೇ ವಿಚಾರಿಸಬೇಕು ವಿನಃ ಮತ್ತೊಬ್ಬರಿಗೆ ಹೇಳುವಂತ ವಿಷಯ ಇದು ಅಲ್ಲ. ಆ ಕಾರಣಕ್ಕಾಗಿ ಮುಂದೆ ಹೇಳಿದರು, ಯಾಕಂದ್ರೆ ನೀನು ಮಹಾದೃಷಿ ಅಂದ್ರೂ ಕೂಡ ಅದು ಒಂದು ತೋರಿಸಿಕೊಳ್ಳುವಂತ ಅಥವಾ ಅದನ್ನ ತಿಳಿಯುವಂತ ದೃಶ್ಯ ದೃಕ್ಕಗಳ ಭೇದಗಳಿಂದ ಕೂಡಿದ ಅವಸ್ಥೆ ವಿನಃ ಅದು ನಿನ್ನ ನಿಜವಾದ ಸ್ವರೂಪ ಅಲ್ಲ ಅಂತ ಹೇಳಿ ಇವತ್ತಿನ ನುಡಿಯಲ್ಲಿ ತೋರುವ ವಿಷಯ, ತೋರುವ ದೇಹ, ತೋರುವವು ಅದರಿಂದ ಅರಿವೆಂದೆಂಬ ಮೂರು ಮಹಾಜಾಗರಣಾದಿ ನಾಲ್ಕರೊಳಿಂತು ತೋರುತ್ತಿರ್ಪದು ದೃಷಿ ಮಾತ್ರಕ್ಕೆ. ಹಿಂದಿನ ಎಲ್ಲ ವಿಷಯಗಳನ್ನ ಕೇಳಿರಲ್ಲ, ಅವೆಲ್ಲ ಯಾವುವು ಅಂದ್ರೆ ಅವು ದೃಶ್ಯದಿಂದ ವಿಚಾರ ಮಾಡ್ತಾ ಬಂದಂತೆಲ್ಲ ನಮಗೆ ಮೊದಲು 3 ಅವಸ್ಥೆ, 4ನೆಯ ಅವಸ್ಥೆ ಈಗ ಬಂದದ. ಅದು ಮಾಯಾಖ್ಯ ಶರೀರ ಅನ್ನುವಂಥ ಅದನ್ನ ತಿಳಿಯುವಂತ ವಿಶ್ವ ತೈಷ ಪ್ರಾಜ್ಞಾ 4ನೆಯ ಅವಸ್ಥೆಯನ್ನು ಅರಿಯುವಂತವನೇ ಪ್ರತ್ಯಗಾತ್ಮ ಅಂತ ಹೇಳಿ, ಇವು 4 ಕೂಡ ನಿನಗೆ ತೋರುತ್ತವ, ನಿನಗೆ ಕಾಣುತ್ತವಂದ್ರೆ ಅವೆಲ್ಲ ನಿನಗೆ ಕಾಣಿಸಿಕೊಳ್ಳುತ್ತವೆ. ನೀನು ಅವುಗಳಿಗೆ ಕಾಣುವನು ಅಲ್ಲ. ನೀನು ಅವುಗಳಿಗೆ ಕಾಣಂಗಿಲ್ಲ, ಅವು ನಿನಗೆ ಕಾಣುತ್ತವೆ ನಿನಗಂದ್ರೆ ಘಟ ದ್ರಷ್ಟ ಘಟ ಭಿನ್ನ ಅಂದಂಗ ಕೊಡವನ್ನ ನೋಡುವವನು ಕೊಡ ಹೇಗೆ ಅಲ್ಲವೋ ಅದರಂತೆ ಈ ಎಲ್ಲ 4 ಅವಸ್ಥೆಗಳನ್ನು 4 ಅರಿಯುವಂತ ಅರಿವುಗಳು ಮತ್ತು ಜಾಗ್ರತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳು ಆಯಾ ಅವಸ್ಥೆಯಲ್ಲೇ ತೋರುವಂತ ವಿಷಯಗಳು. ಅಲ್ಲಿ ನಿದ್ರೆಯಲ್ಲಿ ಏನ್ ತೋರಿತು? ಆನಂದ ಮತ್ತು ಬೆಳಕು, ಕತ್ತಲಂತ 2 ಅರ್ಥ ಮಾಡೋದಲ್ಲಿ. ಮುಂದೆ ಹೋದಂಗೆಲ್ಲ ಏನದ ಗುಣಗಂಧಾವಸ್ಥೆ ಅಂತ ಹೇಳಿದ್ರಲ್ಲ, ಅಲ್ಲಿ ಯಾವಿಲ್ಲ, ಬರೀ ಅವುಗಳೆಲ್ಲ ವಾಸನೆ ಇದೆ ಅಂತ ಹೇಳಿ ಅವೆಲ್ಲವೂ ನೀನು ದೃಷಿ ಮಾತ್ರ. ಇವೆಲ್ಲವನ್ನ ತಿಳಿಯುವಂತವನು ದೃಷಿ ನೀನಷ್ಟೆ. ನೀನು ಒಂದೇ ತಿಳಿಬೇಕಿಲ್ಲಿ. ವೇದಾಂತ ಶಾಸ್ತ್ರದಲ್ಲಿ ಎಲ್ಲವನ್ನ ಗುರು ಶಾಸ್ತ್ರಾದಿಗಳ ಶ್ರವಣ ಮನನದಿಂದ ಸ್ವಾನುಭಾವದಿಂದ ಏನೇನು ನಾವು ತಿಳ್ಕೊಂಡಿವಿ ಇಲ್ಲಿಯವರೆಗೂ ಅವೆಲ್ಲವೂ ನಾವಲ್ಲ. ಶಾಸ್ತ್ರ ಏನ್ ಹೇಳ್ತದಂದ್ರೆ ಎಲ್ಲವನ್ನ ತಿಳಿದೆಲ್ಲವನ್ನ ಅಳಿಬೇಕಂದ್ರೆ ಅಲ್ಲಗಳೆಬೇಕು. ಇದು ನಾನಲ್ಲ, ಹೌದಿಲ್ಲ. ಎಲ್ಲವನ್ನ ತಿಳಿದು ಎಲ್ಲವನ್ನ ಅಳಿಬೇಕು. ಅಳಿದ ಮೇಲೆ ಏನು ಉಳಿತದಲ್ಲ ಅದು ಅಳಿಯಲಿಕ್ಕೆ ಬಾರದು, ಅದು ಕೆಡಿಸಲಿಕ್ಕೆ ಬಾರದಂತಕ್ಕಂಥದ್ದು ಏನು ದೃಶ್ಯ ಮಾತ್ರ ಅದ, ಅದು ನಮ್ಮೆಲ್ಲರ ನಿಜವಾದ ಸ್ವರೂಪ. ಹಾಗಾಗಿ ಇವು 4 ಅವಸ್ಥೆಗಳು ಕೂಡ ಎಂದಿಗೂ ನಮ್ಮ ಸ್ವರೂಪದ ಸತ್ಯವಾಗದು. ಇವೆಲ್ಲ ನಮ್ಮ ಸ್ವರೂಪದಲ್ಲಿ ಮಿಥ್ಯೆನೇ. ಇವು ಹೆಂಗ ದೇಹ ಮಿಥ್ಯೆ ಅಂತೀವಿ, ಜಗತ್ತು ಮಿಥ್ಯೆ ಅಂತೀವಿ, ಜ್ಞಾನೇಂದ್ರಿಯ ಮಿಥ್ಯ ಅಂತೀವಿ, ಕರ್ಮೇಂದ್ರಿಯ ಮಿಥ್ಯ ಅಂತೀವಿ, ಪ್ರಾಣಾದಿಗಳು ಮಿಥ್ಯ ಅಂತೀವಿ. ಅದರಂಗ ಇವೆಲ್ಲವೂ ಕೂಡ 4ನೆಯ ಗುಣಗಂಧಾವಸ್ಥೆಯಲ್ಲಿ ಪ್ರತ್ಯೇಕವಾಗಿ ತಿಳಿಯುವಂತ ನೀನು ಏನಿದ್ದಿ ಇದು ಕೂಡ ನಿನ್ನ ಸ್ವರೂಪ ಅಲ್ಲ. ಇದು ಬುದ್ಧಿಯ ಒಂದು ಜ್ಞಾನ ಅಷ್ಟೆ. ಹಾಗಾಗಿ
ಇದು ನಿಜವಲ್ಲ ಎಂಬ ಭಾವವು ಅಂತ ಮೈತ್ರಾದೇವಿಗೆ ಯಜ್ಞವಲ್ಕ್ಯರು ಹೇಳ್ತಾ ಬಂದು ಕೊನೆಗೆ ಹೇಳ್ತಾರೆ, ಎಲ್ಲ ಅವಸ್ಥೆಗಳು ಅಲ್ಲಲ್ಲಿ ಕಾಣ್ಮನೆಯೇ ಇಲ್ಲದೆ ಬೇರೆ ತನ್ಮಯವಾಗಿ ನಿಲ್ಲದೆ ತೋರ್ಪವು ಸುಖ ದುಃಖಾದಿಗಳವು ಬಲ್ಲವರು ನೋಡಲಿಕ್ಕೆ ಪುಷಿಯಕ್ಕೋ ಅಂದ್ರು. ಯಾರು ನೋಡ್ಲಿಕ್ಕೆ ಅಂದ್ರೆ ಬಲ್ಲವರು ಅಂತ ಇಲ್ಲಿ ಒಂದು ಭಾಗವನ್ನು ಮಾಡಿದರು. ಬಲ್ಲವರು ಅಂದ್ರೆ ಬುದ್ಧಿವಂತರು. ಅವರು ಎಲ್ಲ ಅವಸ್ಥೆಗಳೊಳಗೆ ಅಂದ್ರೆ ಜಾಗ್ರದಿಂದ ಪ್ರಾರಂಭವಾಗಿ ಎಲ್ಲ ಅವಸ್ಥೆಗಳಲ್ಲಿ ಕಾಣ್ಮನೆಗೆ ಇಲ್ಲದೆ ನೋಡತಕ್ಕಂಥ ದೃಕ್ಕಿಗೂ ಇಲ್ಲ. ದೃಶ್ಯಕ್ಕ ನಾಶ ಆದ ದೃಕ್ಕಿಗೆ ನಾಶ ಇಲ್ಲ. ದೃಕ್ಕಿಗೆ ನಾಶ ಇಲ್ಲ. ಅದು ಏನಾಗ್ತದೆ, ಈಗ ದೃಕ್ಕು ದೃಶ್ಯ ಅಂತ ಅನ್ಸ್ಕೊಂಡು ಮಹಾದೃಶ್ಯ ಆದಾಗ ಅಲ್ಲಿ ಶಾಂತವಾದ ಸಮುದ್ರದ ಮೇಲ್ಗಡೆ ಅಲೆಗಳು ಗುರುಳೆಗಳು ನಾನಾ ಥರ ತೋರಿ ಅಡಗಿದಂತೆ ನಿನ್ನ ನಿಜವಾದ ಸ್ವರೂಪದಲ್ಲೇ ಇವೆಲ್ಲವೂ ತೋರುತ್ತವ ಮತ್ತೆ ಅಡಗುತ್ತವೆ ವಿನಃ ಸಮುದ್ರ ಮಾತ್ರ ಅದು ಯಾವಾಗಲೂ ಸಮವಾಗಿರುತ್ತದೆ. ಅದು ಅಡಗೋದು ಇಲ್ಲ, ಮತ್ತೆ ಇನ್ನೊಂದು ಪ್ರಕಾರ ತೋರೋದು ಇಲ್ಲ. ಅದರಲ್ಲಿ ಏನಾದರೂ ತೋರ್ತದಂದ್ರೆ ಬೇರೆ ಯಾವುದೇ ಒಂದು ಕಾರಣದಿಂದ ಕಾರ್ಯರೂಪವಾಗಿ ತೋರ್ತದ. ಗಾಳಿಯ ಹೊಡೆತದ ಕಾರಣದಿಂದ ಈ ಅಲೆಗಳಾಗಿ ತೋರ್ತವಿಲ್ಲ. ಆ ಕಾರಣನೇ ಇಲ್ಲಂದ್ರೆ ಅಲೆಗಳೆಲ್ಲಿದ್ದು ಬರೇ ಶರನಿಧಿ. ಅದರಂತೆ ಇಲ್ಲಿ ಕೂಡ ಎಲ್ಲ ವಿಷಯ, ನಾಲ್ಕು ವಿಷಯ, ನಾಲ್ಕು ದೇಹ, ನಾಲ್ಕು ಅರಿವು, ನಾಲ್ಕು ಅವಸ್ಥೆ ಎಲ್ಲ ತೋರ್ತಾವಲ್ಲ. ಇವೆಲ್ಲವೂ ಆ ಮಹಾದೃಶ್ಯಾದ ನಿನ್ನ ನಿಜ ಸ್ವರೂಪಕ್ಕೆ ಎಂದಿಗೂ ಸತ್ಯವಾಗದು. ಯಾಕಂದ್ರೆ ಪ್ರತಿಯೊಂದು ಅವಸ್ಥೆಯಲ್ಲಿ ನಮಗ ಎರಡು ತೋರ್ತಾವ, ಒಂದೇ ಇಲ್ಲ. ಒಂದು ಸುಖ, ಮತ್ತೊಂದು ದುಃಖ, ಇನ್ನೊಂದು ಮಿಶ್ರ ಫಲ ಅಂತ. ಹಾಗಾಗಿ ಇವೆಲ್ಲವೂ ದೃಕ್ಕು ದೃಶ್ಯ ರೂಪವಾಗಿ, ಇವು ದೃಕ್ಕು ದೃಶ್ಯ. ತಿಳಿಸಿಕೊಳ್ಳುವುದು ಒಂದು, ತಿಳಿಯುವುದೊಂದು, ತಿಳಿಸಿಕೊಳ್ಳುವುದೊಂದು, ತಿಳಿಯುವುದೊಂದು. ಈ ರೀತಿ ಕೇವಲ ಅವಿಚಾರ ಸಿದ್ಧ ವಿಚಾರ ಬಾಧಿತವಾಗಿರುತ್ತದೆ. ಅದರಿಂದಲೇ ಅವು ಮಿಥ್ಯೆ ಎಂಬ ಭಾವವು ಅಂತ. ಮಿಥ್ಯೆ ಎಂಬ ಭಾವ ಇವೆಲ್ಲ ನಿನ್ನಲ್ಲಿ ತೋರಂಗಿಲ್ಲ, ನಿನ್ನ ಬಿಟ್ಟು ಹೊರಗೆ ತೋರ್ತಾವೆ. ಆದರೆ ನಿನ್ನಲ್ಲೇ ತೋರ್ತವಂತ ಅನಿಸ್ತದ. ಆದರೆ ಎಲ್ಲದಕ್ಕೂ ನೀನು ಮಹಾದೃಷಿ ಮಾತ್ರವಿನ, ಇವು ಯಾವು ನಿನ್ನ ಸ್ವರೂಪಲ್ಲ. ಅದಕ್ಕೆ ಮಾಯಾ ತನ್ನುವಂಥ ನಾಲ್ಕನೆಯ ಶರೀರ ಕೂಡ ಜಾಗ್ರ ಸ್ವಪ್ನ ಸುಸುಪ್ತಿ ಹೇಗಲ್ಲೋ ಅದೇ ರೀತಿಯಾಗಿ ನಾಲ್ಕನೆಯ ಶರೀರ ಹೇಳಿದ್ರಲ್ಲಿ ಮಾಯಾ ತನ್ನುವಂಥ ಆ ಶರೀರ ಕೂಡ, ಆ ಶರೀರ ಧರ್ಮ ಕೂಡ ನಿರಾಕರಣೆ ನಿನಗಿಲ್ಲ ಅಂತ ಇಲ್ಲಿ ಹೇಳಿದವು ಅಂತ ಬೃಹದಾರಣ್ಯಕ ಉಪನಿಷತ್ತು ಸಾರ್ತದೆ. ಇವು ನಿನಗಿಲ್ಲ. ಹೀಗೆ ಸೂತ್ರ 10ಕ್ಕೆ ಪದ 62ಕ್ಕೆ ನುಡಿ ಮುಕ್ತಾಯ. ಈಗ 11ನೇ ಸೂತ್ರದಲ್ಲಿ ಹೇಳ್ತಾರೆ, ತನ್ನ ವಿಶಿಷ್ಟ ಜಾಗರಣದಿಂದ ಅರಿಯಲ್ಕೆ ಮುಂದಿನ ಅವಸ್ಥೆ 4 ಅವು ಮಿಥ್ಯ ಅಂದ್ರು. ಯಾವು ಇಲ್ಲಿಯವರೆಗೆ ಹಿಂದೆ ಹೇಳಿಕೆ ಅಂತ ಮುಂದ್ರ 4 ಅವಸ್ಥೆಗಳು, ಅವು ನೀನು ಹೇಗೆ ನೋಡ್ತಿದ್ದೆ ಅಂದ್ರೆ ಎದುರಿಟ್ಟು ಅಂದ್ರು. ನಿಮ್ಮನ್ನ ನಾವು ಪ್ರತ್ಯಕ್ಷ ಎದುರಿ ಕಾಣ್ತೀವಿಲ್ಲ, ನಿಮಗೆ ನಾವು ನಮಗೆ ನೀವು ಹೇಗೆ ನೋಡುತ್ತೇವೆಯೋ ಅಂದಾಗ ನೀವು ನಾನಲ್ಲ, ನಾನು ನೀನಲ್ಲ. ಹೌದಲ್ರಿ?
ನಮ್ಮನ್ನ ನೀವು ನೋಡ್ತೀರಿ, ನಿಮ್ಮನ್ನ ನಾವು ನೋಡ್ತೀನಿ, ಸತ್ಯ ಇಲ್ಲಂತಲ್ಲ. ಆದರೆ ನೀವು ನಾನಲ್ಲ, ನಾನು ನೀವಲ್ಲ. ಅದರಂತೆ ದೃಶ್ಯ ದೃಕ್ಕಗಳು ಅವು ಇವು ಅಲ್ಲ, ಇವು ಅವು ಅಲ್ಲ. ಕಾರಣ ತನ್ನ ಅಂದ್ರೆ ದೃಶಿ ಚೈತನ್ಯ ಸ್ವರೂಪ ಅಂದ್ರು. ದೃಶಿ ಅಂದ್ರೆ ಚೈತನ್ಯ ಸ್ವರೂಪ, ಚೇತನ ಸ್ವರೂಪ. ಕೇವಲ ಅಲ್ಲಿ ವಿಶಿಷ್ಟ ಜಾಗರಣದಿಂದ ಅಲ್ಲಿ ಏನದ ವಿಶಿಷ್ಟ ಜಾಗರಣ ನೋಡು. ಇವೆಲ್ಲ ಜಾಗರಣ ಬೇರೆ, ಅವಶಿಷ್ಟ ಜಾಗರಣ ಬದಲಾವಣೆ ಆಗ್ತವೆ. ವಿಶಿಷ್ಟ ಅಂದ್ರು. ಇದು ವರಜಾಗ್ರ ಅಂತನೂ ಕರೀತಾರೆ ಶಾಸ್ತ್ರದಲ್ಲಿ. ಈ ಜಾಗರಣದಲ್ಲಿ ಕೂಡದ ಜ್ಞಾನದಿಂದ ವಿಚಾರ ಮಾಡಿದರೆ, ಅಲ್ಲಿ ಹೋಗಿ ನಿಂತು ವಿಚಾರ ಮಾಡಿದರೆ ಮೊದಲಿನ 4 ಅವಸ್ಥೆಗಳು ಸುಳ್ಳಾಗಿವೆ. ಇವು ಅವಸ್ಥೆ 4 ನೀನೇನಂದ್ರೆ ಸುಳ್ಳು ಇಲ್ಲ ನಿನಗಂದ್ರು. ಹೇಗೆಂದ್ರೆ ಆ 4 ಅವಸ್ಥೆಯನ್ನ 4 ತನುವನ್ನು ಆ 4 ಥರದ ಜೀವರುಗಳ ಆ 4 ವಿಕೃತಿ ರೂಪವಾಗಿ ಕೆಡುವ ಅದನ್ನು ಅನೂನ ಸಾಕ್ಷಿಕನು ಆತ್ಮನು ಅರಿಯುವನು ಅಂದ್ರು. ನೀನು ನ್ಯೂನ್ಯತೆ ಇಲ್ಲ ಅಂದ್ರೆ ಕೊರತೆ ಇಲ್ಲ, ಯಾವಾಗ ಇದ್ದಿ ಇಲ್ಲ ಅನ್ನಂಗಿಲ್ಲ, ಯಾವಾಗಲೂ ಇರೋನು. ಅದಕ್ಕೆ ಅನೂನ ಅಂತಾರೆ. ಹೇಗೆಂದ್ರೆ ಮೊದಲೇ ಹೇಳಿದಂತ 4 ಅವಸ್ಥೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಮತ್ತೆ ತೂರ್ಯ ಅನ್ನುವಂಥ ಅವಸ್ಥೆ, ಸ್ಥೂಲ, ಸೂಕ್ಷ್ಮ, ಕಾರಣ, ಮಾಯಾ, ತನು, 4ನೇ ಶರೀರ. ಇವು 4 ಥರದ ಜೀವರುಗಳಂದ್ರೆ ವಿಶ್ವ, ತೈಸ, ಪ್ರಾಜ್ಞಾ, ಪ್ರತ್ಯೇಗಾತ್ಮ. ಹೌದಿಲ್ಲ? 12 ಆದವು. 4 ಮೂರ್ಲೆ 12. ಇವು 4 ವಿಕೃತಾಗಿ ರೂಪ. ಇವು ಕೆಡ್ತಾವ. ಒಂದು ಬಂದಾಗ ಒಂದಿಲ್ಲ, ಒಂದು ಬಂದಾಗ ಒಂದಿಲ್ಲ. ಇವು ಅವಸ್ಥೆ ಕೆಡ್ತಾವ. ಅವಸ್ಥೆಯ ಜೊತೆಗೆ ಅಲ್ಲಿ ಅರಿಯುವಂತ ಯಾವ ಇವರು ಕೂಡ ಬದಲಾವಣೆ ಆಗ್ತಾರೆ. ವಿಶ್ವ ಪ್ರಾಜ್ಞೆ ಇಲ್ಲಾನ, ನಿದ್ರಾವಸ್ಥೆಯಲ್ಲಾನ. ನಿದ್ರೆ ಕೆಟ್ಟು ಜಾಗ್ರ ಬಂದ್ರೆ ಪ್ರಾಜ್ಞೆ ಕೆಡ್ತಾನ, ವಿಶ್ವ ಬರ್ತಾನ. ಅಲ್ಲಿ ಆಯಾ ಸನ್ನಿವೇಶ ನಾಟಕ ಬಯಲಾಟದಾಗ ಪ್ರಾರಂಭ ಆದ ತಕ್ಷಣ ಮಂಗಲ ಆಗತಾನ ಒಂದೇ ಸನ್ನಿವೇಶ ಇರಂಗಿಲ್ಲ. 8, 10, 12 ಸನ್ನಿವೇಶಗಳು ಇರ್ತಾವ. ಆ ಸನ್ನಿವೇಶಕ್ಕೆ ತಕ್ಕಂತೆ ಪಾತ್ರಧಾರಿಗಳು ಬರ್ತಾರೆ. ಉಳಿದವರು ಹಿಂದೆ ಇರ್ತಾರೆ ನೋಡ್ರಿ. ಇವರು ಸನ್ನಿವೇಶ ಯಾವಾಗ ಮುಗಿತು ಪಾತ್ರ, ಇವರು ಹೊಳಗೋತಾರ. ಹೊಳಗಿದ್ದವರು ಮತ್ತೆ ಹೊರಗೆ ಬರ್ತಾರೆ. ಹೊರಗಿದ್ದವರು ಹೊಳಗೋಗಿ ಸುಮ್ಮನೆ ಇರ್ತಾರ. ಸುಮ್ಮನೆ ಕುಂತವರು ಹೊರಗೆ ಬಂದು ಶುರು ಮಾಡ್ತಾರೆ ನೋಡ್ರಿ ಪಾತ್ರ. ಮಾತಾಡಕ್ ಪ್ರಾರಂಭ ಮಾಡ್ತಾರಿಲ್ಲ. ಒಳಗಿದ್ದಾಗ ಮಾತಾಡಿದಾರೆ ಇವರು, ಸುಮ್ಮನೆ ಕುಂತಿದ್ರು. ಅದರಂಗ ಇಲ್ಲಿ ವಿಶ್ವ, ತೈಸ, ಪ್ರಾಜ್ಞಾ ಅನ್ನುವಂಥದ್ದು ಕೂಡ ತಮ್ಮ ತಮ್ಮ ಅವಸ್ಥೆಯ ಸನ್ನಿವೇಶ ಬಂದಾಗ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೂ ಕೂಡ ಇವರು ಬದಲಾವಣೆ ಆಗ್ತಾರಲ್ಲ. ಅವರೋದಾಗ ಇವರಿಲ್ಲ, ಇವರೋದಾಗ ಅವರಿಲ್ಲ. ಹಾಗೆ ಇವು 4 ಅವಸ್ಥೆಗಳು ಕೂಡ ನೋಡಿದರೆ ಇವು ನೀನು ತಿಳಿತಿದ್ದಿ. ಹೇಗೆ ಅಂದ್ರೆ ರಂಗದ ಎಡೆಯೋ ಏನು ಸೊಡರಂತೆ ಬರೆದು ಬಿಟ್ರು ಅವ್ರು. ರಂಗದ ಎಡೆಯೋ ಸೊಡರಂತೆ. ಬಯಲಾಟ ಆಡುವಾಗ ಮೊದಲು ಗೋಲು ಬಿಸಿಲು ಅಂತಿದ್ವು, ಕೆಳಮುಖವಾಗಿ ಉರಿತಿದ್ವು ಅವು. ಈ ಕಡೊಂದು ಆ ಕಡೊಂದು ಹಾಕೋದು. ಪ್ರೇಕ್ಷಕರು ಬಂದೆಲ್ಲ ಸಭಾಂಗಣದಲ್ಲಿ ಕುಂತಿರೋರು. ಯಾವಾಗ ಮೊದಲು ಖಾಲಿ ಚಟ್ಟೆ ಇತ್ತಲ್ಲ, ಇನ್ನು ಯಾರು ಬರೋದಕ್ಕಿಂತ ಮುಂಚೆ ಮೊದಲು ಯಾರು ಬಂದರು? ಮದ್ಲಿ ಬಾರಿಸೋರು, ಹಿನ್ನೆಲೆ ಗಾಯಕರು, ತಾಳ ಹಾಕೋರು, ಪಿಟೀಲೆ ಬಾರಿಸೋ ಮಾಸ್ತರ್ ಬಂದರು. ಆವಾಗ ಪ್ರಾರಂಭ ಆಯಿತು. ಒಂದೊಂದು ಪಾತ್ರಧಾರಿಗಳು ಬಂದರು, ಅವರು ಹೋದರು.
ಇನ್ನೊಬ್ಬ ಪಾತ್ರಧಾರಿ ಬಂದ, ಅವರು ಹೋದ. ಹೀಗೆ ಬೆಳಗಾಗುವವರೆಗೂ ಆ ಯಾವ ನಾಟಕದ ಪ್ರತಿಯೊಂದು ವಿಚಾರಗಳನ್ನು ನಾವೆಲ್ಲ ನೋಡಿದೀವಿ. ಯಾರ ಬೆಳಕಿನಲ್ಲಿ? ಸೊಡರಿನ. ಅಲ್ಲಿ ನಿನ್ನ ಬೆಳಕಲ್ಲ, ನನ್ನ ಬೆಳಕಲ್ಲ, ಸೊಡರಿನ ಬೆಳಕು, ದೀಪದ ಬೆಳಕಿನಲ್ಲಿ. ಕೊನೆಗೆ ಎಲ್ಲ ಮುಗಿದ ಮೇಲೆ ಖಾಲಿ ಚಟ್ಟ, ಅದನ್ನು ಕೂಡ ಬೆಳಗ್ತದೆ. ಮೊದಲು ಖಾಲಿ ಇತ್ತು, ಮಧ್ಯದಲ್ಲಿ ಏನಾಯ್ತು? ಪ್ರಾರಂಭ ಆಯಿತು, ನಂತರದಲ್ಲಿ ಕೂಡ ಅದು ಖಾಲಿನೇ ಆಯಿತು. ಆದರೆ ಇದು ಏನಾದರೂ ಬದಲಾವಣೆ ಆಗಿದೆ ದೀಪ. ಚಟ್ಟ ಖಾಲಿ ಆಯಿತು ಅಂದಾಗ ದೀಪ ಏನು ಆರಿಲ್ಲ. ಅದರ ಬೆಳಕಿನಲ್ಲಿ ಖಾಲಿ ಅಂತ ತೋರಿಸ್ತೀವಿ, ಅದರ ಬೆಳಕಿನಲ್ಲಿ ತುಂಬಿದಂತೀವಿ. ಅದರ ಬೆಳಕಿನಲ್ಲಿ ಎಲ್ಲ ಸರ್ವವನ್ನು ತೋರಿಸ್ತದೆ, ಸಾಕ್ಷಿಯಾಗಿ ನೋಡ್ತದಿವಿನ ಅದು ಯಾವ ಪಾತ್ರವನ್ನ ಮಾಡಿಲ್ಲ, ಪಾತ್ರದ ಅಭಿನಯ ಇಲ್ಲ, ಪಾತ್ರದ ಧರ್ಮ ಕರ್ಮಗಳಿಲ್ಲ. ಅದಂತೆ ನಮ್ಮದು ಏನದ ನಿಜವಾದ ಸ್ವರೂಪ ಅದು ನೋಡ್ರಿ. ಇಲ್ಲಿ ಏನೇನು ಹೇಳ್ತಾವ ಎದ್ದು ಎಲ್ಲ ಕೂಡ ಪಾತ್ರಗಳೇ, ಎಲ್ಲ ಪಾತ್ರಗಳೇ. ಅವೆಲ್ಲ ನೋಡ್ತಕ್ಕಂಥ ನಾನೇನಿದ್ದೀನಿ ಅದು ನನ್ನ ಸ್ವರೂಪ ಅಂತ ಅಂದುಕೊಂಡಾಗ ಮಾತ್ರ ಸ್ವರೂಪ ಆನಂದ ಪ್ರಾಪ್ತಿ ಆಗ್ತದೆ. ಜಲೆ ಶುರುವಾತನ್ನ ಸ್ವರೂಪ ಆನಂದ. ಯಾಕಂದ್ರೆ ಅಲ್ಲಿ ಯಾವುದು ನನವಲ್ಲ ಅಂತ ಅಂದಾಗ ಅದರಿಂದ ಆಗುವಂಥ ಸುಖ ದುಃಖಾದಿಗಳು ಕೂಡ ನಾನು ಅಲ್ಲ ಅನ್ನುವಂಥ ನಿಶ್ಚಯ ನಿರ್ಣಯ ಬಂದಾಗ ಅಲ್ಲಿ ಯಾವುದಕ್ಕೂ ಎಡೆಗೊಡದೆ, ಯಾವ ಭಾವನೆಗೆ ಒಳಗಾಗದೆ, ಯಾವ ಸ್ತುತಿ ನಿಂದನೆಗೂ ಕುಂದದೆ, ಮತ್ತೆ ಹಿಗ್ಗದೆ, ಎಲ್ಲಕ್ಕೂ ಸಮಾನವಾಗಿರ್ತಕ್ಕಂಥ ಭಾವ ಯಾವಾಗ ಬಂತಿಲ್ಲ ಅವಾಗ ಶಾಂತವಾದ ಸಮುದ್ರ ಆಗ್ತದೆ, ಶಾಂತಿ ಕಾಣ್ತದೆ. ಅಲ್ಲಿ ಹೋಗ್ಬೇಕಂತಾರ ಮಹಾತ್ಮರು. ಹೀಗೆ ಎಲ್ಲವನ್ನ ಒಂದೊಂದನ್ನಾಗಿ ತಿಳಿಯುತ್ತಾರೆ. ಆದರೆ ಅನೂನ ಸಾಕ್ಷಿಯು ನೀನು ಮಾತ್ರ ಜಾಗ್ರದಿಂದ ಎಲ್ಲ ಅವಸ್ಥೆಗಳನ್ನ, ಎಲ್ಲರನ್ನ, ಸರ್ವವನ್ನು ನೀ ತಿಳಿತಿದ್ದಿ ಅಂತಕ್ಕಂಥ ಭಾವವನ್ನು ಇಲ್ಲಿ ಹೇಳಿ ಮತ್ತೆ ಮುಂದೆ ಎರಡನೇ ನುಡಿಯಲ್ಲಿ ಶುದ್ಧ ಸಂವಿತ್ಯ ಶುದ್ಧ ಸಂವಿತ್ತಿನ ಎಚ್ಚರ ದೂರಲು ಅದರಿಂದೇ ಸಿದ್ಧವಾದುದೇ ವಿಶಿಷ್ಟವೆನಿಪ್ಪ ಶುದ್ಧ ಜಾಗರಣವದು ಅದನ್ನು ನೋಡು ಮೈತ್ರಿ ಶುದ್ಧ ಬುದ್ಧಿಯೊಳು ನೀನು ಒಲವಿಂದೆ ಎಂದ್ರು. ಅಂದ್ರೆ ಏನೊಂದು ಉಪಾಧಿ ಇಲ್ಲ, ಅಲ್ಲಿ ನಿರುಪಾಧಿಕ ಬ್ರಹ್ಮ ಅಂತ ಅವಾಗ ಕರಿಬೇಕು ನೋಡ್ರಿ. ಇಲ್ಲಿವರೆಗೂ ಉಪಾಧಿ, ಎಲ್ಲಿವರೆಗೂ ಉಪಾಧಿ ಆದಂದ್ರೆ ಅದು ಉಪಾಧಿಯ ಧರ್ಮ ಕರ್ಮಗಳೇ ವಿನಃ. ಹೌದಿಲ್ಲ? ಈಗ ಗ್ಲಾಸ್ನಲ್ಲಿ ನೀರು ಹಾಕ್ತೀವಿ, ಅದಂಗ ಗ್ಲಾಸ್ ಕಣ್ಣ ಕಾಣ್ತದ, ಅದು ನೀರಿನ ಧರ್ಮ ಅಲ್ಲ, ಉಪಾಧಿ ಧರ್ಮ. ಅದೇ ನೀರು ತಂಬಿಗೆ ಹಾಕ್ರಿ, ತಂಬಿಗೆ ಆಕಾರ ಕಾಣ್ತದ. ನೀರು ತಂಬಿಗೆ ಆಕಾರ ಇಲ್ಲ, ಗ್ಲಾಸ್ ಆಕಾರ ಇಲ್ಲ. ಬಿಂದಿಗೆ ಹಾಕ್ರಿ, ಬಿಂದಿಗೆ ಆಕಾರ ಇಲ್ಲ. ಮತ್ತೆ ಯಾವುದ್ರಾಗ ಹಾಕ್ರಿ ಅದರ ಆಕಾರ ಕಾಣ್ತದ, ಆದ್ರೆ ನೀರಿಗೆ ಅದು ಯಾವ ಆಕಾರ ಇಲ್ಲ. ಯಾಕಂದ್ರೆ ಉಪಾಧಿಯಿಂದ ಆಕಾರ ಬಂತಲ್ಲಿ. ಹೌದು? ಅದರಂಗ ಎಲ್ಲಿವರೆಗೂ ಉಪಾಧಿ ಆದ ಅಲ್ಲಿವರೆಗೂ ಆಕಾರಗಳು ಕಾಣ್ತಾವ, ನಾನಾ ಆಕಾರಗಳು. ಇಲ್ಲಿ ಶುದ್ಧ ಸಂವಿತ್ತಿನ ಅಂದ್ರೆ ಏನು ಒಂದು ಉಪಾಧಿ ಇಲ್ಲ ಅಲ್ಲಿ, ಅಲ್ಲಿ ಉಪಾಧಿ ಹೇಳಂಗಿಲ್ಲ. ಹಾಗಾಗಿ ಆ ಶುದ್ಧ ಸಂವಿತ್ ಅಂದ್ರೆ ಉಪಾಧಿ ಇಲ್ಲ ಅಂದ್ರೆ ಅದು ನಿರುಪಾಧಿಕ ಚೈತನ್ಯ ಅನ್ಬೇಕು. ಅದಕ್ಕೆ ನಿರುಪಾಧಿಕ ಉಪಾದನೆ ಇಲ್ಲ. ಆ ಸ್ವರೂಪವೇ ತಾನೆಂದು ತಿಳಿದು ನಿಶ್ಚಯವಾಗಿರುವುದೇ ವಿಶಿಷ್ಟ ಜಾಗರಣೆ ಅಂದ್ ನೋಡ್ರಿ. ಅದು ವಿಶಿಷ್ಟ ಜಾಗರಣೆ. ಆ ಸ್ವರೂಪ ನಿನಗಿಲ್ಲ ಅಂದ್ರೆ ಈ ಆಕಾಶದ ಏನು ಈಗ ಬಯಲಾದಲ್ಲ, ಬಯಲಿನಲ್ಲಿ ಅದಕ್ಕೆ ಉಪಾಧಿ ಅಂತ ಹೇಳಂಗಿಲ್ಲ. ಅದಕ್ಕೆ ಬಯಲು
ಅದರಲ್ಲಿ ಅನಂತ ಪಕ್ಷಿಗಳು, ಹದ್ದಿನಿಂದ ಪ್ರಾರಂಭ ಮಾಡಿ ಕಾಗೆ, ಕೋಗಿಲೆ, ಅನಂತ ಹಕ್ಕಿಗಳು, ಪಕ್ಷಿಗಳು ಎಲ್ಲವೂ ಸಂಚಾರ ಮಾಡ್ತಾವ, ಎಲ್ಲವೂ ತಿರುಗಾಡ್ತಾವ. ಆದರೆ ಶ್ರೇಷ್ಠ ಪ್ರಾಣಿ ಪಕ್ಷಿ ಅಂತಲ್ಲ, ಕನಿಷ್ಠ ಪಕ್ಷಿ ಅಂತ ಯಾವುದರ ಹೆಜ್ಜೆ ಮಾತ್ರ ಬಯಲಲ್ಲಿ ಮೂಡಿಲ್ಲ. ಬಯಲಲ್ಲಿ ಮೂಡಿದೇನು? ಯಾಕೆ ಮೂಡಲಿಲ್ಲ? ಅಲ್ಲಿ ಉಪಾದಿದ್ರೆ ಮೂಡ್ತದ. ಬೈಲಿಗೆ ಬಣ್ಣ ಹೊಡೆಯಕ್ಕೆ ಹೋಗ್ಬಿಟ್ರೆ ಬಣ್ಣ ಹತ್ತದೇನು ಬೈಲಿಗೆ? ಮತ್ತೆ ಇಲ್ಲಿ ಮನೆಗೆ ಬಣ್ಣ ಹತ್ತದ, ಬಿಲ್ಡಿಂಗ್ಗೆ ಹತ್ತದ. ಅದೇ ಬೈಲಿಗೆ ಹೊಡೆದ್ರೆ ಯಾಕೆ ಹತ್ತಂಗಿಲ್ಲ ಅಂದ್ರೆ ಆ ಬೈಲಿ ನಿರುಪಾಧಿಕ ಆದ. ಉಪಾದಿಗೆ ಮಾತ್ರ ಹತ್ತುವುದೇ ವಿನ ನಿರುಪಾದಿಕೆಗೆ ಯಾವುದು ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಿಸ್ಸಂಗ, ಅದು ನಿಸ್ಸಂಗ. ಹಾಗಾಗಿ ಅಲ್ಲಿ ನಿನಗೆ ಇಲ್ಲಿವರೆಗೂ ಬಂದಂತ ಏನು ಸುಖ ದುಃಖ ಅಂತ ಇಲ್ಲಿವರೆಗೂ ನೀನು ಎಷ್ಟೋ ಜನ್ಮ ಜನ್ಮ ಪರ್ಯಂತರವಾಗಿ ದುಃಖವನ್ನು ಮುಂದಿಟ್ಟುಕೊಂಡು ಈ ದುಃಖ ನಿವೃತ್ತಿಗಾಗಿ ಅನೇಕ ಕರ್ಮ ಸಾಧನೆಗಳನ್ನು, ಅನೇಕ ಇನ್ನೂ ಇತರ ಉತ್ತಮ ಸಾಧನೆಗಳನ್ನು ಎಲ್ಲವೂ ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ನಮಗೆ ಯಾವ ಸುಖ ದುಃಖಗಳು ಯಾಕೆ ಬೀಳಲಿಲ್ಲ ಅಂದ್ರೆ ನಮ್ಮ ಸ್ವರೂಪ ತಿಳಿಲಾರ್ದ ಮಾಡಕತ್ತೀವಿ, ಅದಕ್ಕೆ ನಾವು ಬಿಟ್ಟಿಲ್ಲ ಅಂದ್ರೆ. ಇದು ಯಾರಿಗೆ ಅದು ಸುಖ ದುಃಖ? ಉಪಾದಿಗೆ ಸುಖ ದುಃಖಗಳಿರಬೇಕವೇನ ಮನಸ್ಸಿಗಳಿರಲಿಲ್ಲ. ಮನಸ್ಸೊಂದು ಉಪಾಧಿ. ಆ ಮನಸ್ಸಿಗೆ ಸುಖ ದುಃಖ ಹೇಳಬೇಕಾಗಿತ್ತು. ಮತ್ತ ಇಲ್ಲಿವರೆಗೂ ಹೇಳ್ತಾ ಷಡೂರ್ಮಿ ಅಂತ ಹೇಳ್ಕಂತ ಬಂದ್ರಲ್ಲ, ಹಸಿವು ತೃಷಿ ಅಂತ ಹೇಳ್ಕಂತ ಬಂದ್ರು, ಜನನ ಮರಣ ಅಂತ ಹೇಳ್ಕಂತ ಬಂದ್ರು, ಮತ್ತ ಸುಖ ದುಃಖ ಅಂತ ಹೇಳ್ತಾ ಬಂದ್ರಲ್ಲ. ಇವು ಯಾರು ಹೇಳ್ತಾರೆ? ಈಗ ಇದ್ರಾಗ ಇಲ್ಲಿವರೆಗೂ ನಮ್ಗೆ ಹತ್ತಿತ್ತು ದೊಡ್ಡ ರೋಗ, ಈಗ ಯಾರು ಹೇಳ್ತಾರಿ ಅಂದ್ರೆ ಇವ್ಯಾವು ನಿನಗಿಲ್ಲ. ಅಂದ್ರೆ ನಿನಗ ಮೊದಲನೇದ್ದು ದೊಡ್ಡ ದುಃಖ ಕಳ್ಕೋಬೇಕು. ಜನನ ಮರಣ, ಉಪಾದಿಗೆ ಜನನ ಮರಣ ಆದವಿನ ನಿರುಪಾದಿಗೆ ಜನನಿಲ್ಲ ಮರಣಿಲ್ಲ. ಆವಾಗ ಏನಾಗ್ತದೆ? ನಿನಗ ಜನನಿಲ್ಲ ಮತ್ತು ಮರಣಿಲ್ಲ ಅಂತ ಆ ವಿಶಿಷ್ಟ ಜಾಗರಣಾವಸ್ಥೆಗೆ ಹೋಗಿ ನಿಂದಿರಬೇಕು ವಿನಃ ಅದನ್ನು ಬಿಟ್ಟು ನಾವು ಬೇರೆ ಬೇರೆ ರೀತಿಯಿಂದ ಯಾವ ತಪಸ್ಸು ಮಾಡಿ ದೀರ್ಘವಾದ ಎಷ್ಟೋ ವರ್ಷ ಆಯುಷ್ಯವನ್ನು ಹೆಚ್ಚು ಮಾಡಿಕೊಂಡು ಪ್ರಾಣವನ್ನು ಕಳ್ಳತನ ಮಾಡಿ, ಪ್ರಾಣವನ್ನು ಕುಂಭಕ ಮಾಡಿ, ಯಾರಿಗೆ ಮೃತ್ಯು ದೇವತೆಗೆ ಮೋಸವನ್ನು ಮಾಡುವವರು ಬಹಳ ದಿನ ಬದುಕ್ತಾರೆ ನೋಡ್ರಿ. ಯಾರಿಗೆ ಮೋಸ ಮಾಡಕತ್ತೀವಿ ನಾವು ಅಂದ್ರೆ ಮೃತ್ಯು ದೇವತೆಗಳಿಗೆ ಮೋಸ ಮಾಡಕತ್ತೀವಿ ನಾವು. ಅವರು ಸಿಟ್ಟು ಇನ್ನು ಬಲ ಆಗ್ತದೋ ಕಡಿಮೆ ಆಗ್ತದೋ? ಮತ್ತೆ ಧ್ಯಾನ ಮಾಡಿದ್ರೆ ಇದು ವಿಶಿಷ್ಟ ಜಾಗರಣ ಅವಸ್ಥೆ ಬರ್ತದೇನೋ? ಯಾರನ್ನು ಕುರಿತು ಧ್ಯಾನ ಮಾಡ್ತಿದ್ದಿ? ಧ್ಯಾನ ಮಾಡಕ್ಕೆ ಇನ್ನೊಂದು ಬೇಕಲ್ಲ. ಮಾಡುವವನು ಒಬ್ಬ, ಮಾಡಿಸಿಕೊಳ್ಳುವವನೊಬ್ಬ. ಅದಕ್ಕೆ ಕೊರಳಲ್ಲಿ ಒಬ್ಬ, ಕೈಯಲ್ಲಿ ಒಬ್ಬ, ಇನ್ನೂ ಇಬ್ಬರುಂಟಲ್ಲ ದೇವರು ಅಂತಾರೆ ಅವರು. ಮತ್ತೆ ಕೈಯಲ್ಲಿ ಒಬ್ಬ, ಅಂತರಂಗದಲ್ಲಿ ಒಬ್ಬ, ಮತ್ತು ಇಬ್ಬರುಂಟಲ್ಲ, ಯಾವುದಕ್ಕೆ ಲಿಂಗ ಅಂತ ಕರಿತೀರಿ ಅಂತ ಒಬ್ಬ ವಚನಕಾರ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇಂತಹ ಸ್ವರೂಪ ಜ್ಞಾನವನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಲಕ್ಷಣಾವೃತ್ತಿ ರೂಪದ ಶುದ್ಧ ಬುದ್ಧಿಯೇ ಬೇಕು. ಇದನ್ನ ಶುದ್ಧ ಬುದ್ಧಿ ಲಕ್ಷಣ ಅಂದ್ರೆ ಅದಕ್ಕೆ ನಿರ್ಲಕ್ಷಣಕ್ಕೆ ಲಕ್ಷಣ ಆವೃತ್ತಿಗೆ ಹೋಗ್ಬೇಕು. ಲಕ್ಷಣ ಆವೃತ್ತಿ ಹೋಗ್ಬೇಕಾದ್ರೆ ಮಹಾವಾಕ್ಯಕ್ಕೆ ಶರಣ ಆಗ್ಬೇಕು. ಮಹಾವಾಕ್ಯಕ್ಕೆ ಶರಣಾಗಿ ಮಹಾವಾಕ್ಯದಲ್ಲಿ ಲಕ್ಷಣವನ್ನೇ ನಿರೂಪಣೆ ಮಾಡ್ಯಾರ. ಏನು ಲಕ್ಷಣ? ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಏನು ಹೇಳಿದ್ರಲ್ಲ, ಅದನ್ನ ವಿಚಾರ ಮಾಡಿ
ಪುನಃ 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 ನಾವು ವಿಚಾರ ಮಾಡೋದ್ರಿಂದ ಆ ಜ್ಞಾನ ಲಭಿಸುವುದು ಅಂದ್ರು. ಅದನ್ನು ಮಾಡೋಣ ಲಕ್ಷಣಾವೃತ್ತಿ. ಅದು ಬಿಟ್ಟು ಈ ದಕ್ಷಿಣಾವೃತ್ತಿ ವೃಷ್ಟಿ ಮಾಡಿದರೆ ಪೂರ್ವಕ್ಕೆ ಕುಂದ್ರಬೇಕು, ಪಶ್ಚಿಮಕ್ಕೆ ಕುಂದ್ರಬೇಕು, ಉತ್ತರ ದಿಕ್ಕಿಗೆ ಕುಂದ್ರಬೇಕು, ಈಶಾನ್ಯ ದಿಕ್ಕಿಗೆ, ಆಗ್ನೇಯ ದಿಕ್ಕಿಗೆ ಅಂತ ಇವು ಮಾಡೋದು ಸಹಜವಾಗಿ ಅವ್ರವ್ರು ಮಾಡೋಕೆ ತಪ್ಪಂತಲ್ಲ. ಆದರೆ ವಿಚಾರ ಮಾಡಿದ್ರೆ ಇದು ಹಾಗಲ್ಲ. ನಿನಗಿಲ್ಲ ಯಾವ ದಿಕ್ಕಿಗೆ. ಈಗ ಪರಮಾತ್ಮ ಅಂದರೆ ವಿಶ್ವತೋ ಬಾಹು ವಿಶ್ವತೋ ಚಕ್ಷು ಅಂತ ಬರೀತಾರಲ್ಲ. ಪರಮಾತ್ಮ ಯಾವ ದಿಕ್ಕಿಗೆ ಮುಖ ಮಾಡಿ ಈಗ ನಿಂತಾನಂದ್ರೆ ಹೇಳಂದ್ರೆ ಅವನ್ ಪ್ರಶ್ನೆ ಮಾಡಿದಂತ, ಈಗ ಪರಮಾತ್ಮ ಯಾವ ಕಡೆ ಬೆನ್ನು ಮಾಡ್ಯಾನ, ಯಾವ ಕಡೆ ಮುಖ ಮಾಡ್ಯಾನ, ಅದು ಪೂರ್ವ ಯಾವುದು, ಉತ್ತರ ಯಾವುದು, ದಕ್ಷಿಣ ಯಾವುದು, ಪಶ್ಚಿಮ ಯಾವುದು ಹೇಳಂತ ಒಬ್ಬನ ಕೇಳ್ದ. ಆವಾಗ ಉತ್ತರ ಏನು ಹೇಳ್ಬೇಕದು? ಉತ್ತರ ಏನು ಹೇಳ್ಬೇಕ್ರಿ? ಆ ಮಹಾ ಬೈಲಿನಲ್ಲಿ ನಾವು ಮಾಡಿಕೊಂಡಿವಿ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಈಶಾನ್ಯ, ವಾಯುವ್ಯ, ಆಗ್ನೇಯ ಅಂತ. ಆವಾಗ ಹೇಳ್ದತ್ತ ತಿಳಿಯಂಗಿಲ್ಲ ಅಂಥೇಳಿ ಒಂದು ಮೇಣದ ಬತ್ತಿ ತರಿಸಿಟ್ಟು ಅದು ಹಚ್ಚಿದ. ತಮ್ಮ ಇದರ ಬೆಳಕು ಯಾವ ಮುಖದ ಕಡೆ ಆದ ಹೇಳಂದ ಗುರುಗಳು. ಇದರ ಮುಖ ಯಾವ ದಿಕ್ಕಿಗೆ ಆದೀಗ? ಅವನು ಏನಂತ ಹೇಳ್ಬೇಕು? ಸರ್ವತೋಮುಖ ಅಂದ್ರು. ಹಾಗೆ ನಮ್ಮ ಸ್ವರೂಪ ಹೇಗಿದೆ ಅಂದರೆ ಅದು ಆ ಬೆಳಕು ಏನದ ಸ್ವಯಂ ಜ್ಯೋತಿ ಅಂತೇನದ ಅದು ಎಲ್ಲವನ್ನ ಬೆಳಗುವಂಥದ್ದು. ಹಿಂದೆ ಇದ್ರೂ ಅದು ಬೆಳಗ್ತದ, ಮುಂದಿಂದು ಬೆಳಗ್ತದ, ಬಲ ಎಡ ಎಲ್ಲವನ್ನ ತಳ ಮೇಲೆ ಎಲ್ಲವನ್ನ ಬೆಳಗುವಂಥದ್ದೇ ಆ ಮಹಾ ಬೆಳಕು. ಅದು ಮಹಾಜ್ಞಾನ ಅಂದ್ರು. ಅದಕ್ಕೆ ವಿಶಿಷ್ಟವಾದ ಚೈತನ್ಯ ಸ್ವರೂಪ ಅಂತ ಹೇಳಿ ಅದನ್ನ ತಿಳಿಬೇಕಾದ್ರೆ ಈ ಲಕ್ಷಣಾತ್ಮಕ ವೃತ್ತಿಗೆ ಹೋಗ್ಬೇಕಂದ್ರ ಆ ವೃತ್ತಿಗೆ ಹೋಗ್ಬೇಕಾದ್ರೆ ಅದ್ರ ಲಕ್ಷಣ ಎಲ್ಲಿ ಬರ್ದಾರ? ಮನೆ ಗಾಡಿಗೆ ಬರ್ದಾರ, ಎಲ್ಲಿ ಬರ್ದಾರ? ನಿನಗೆ ಗುರುಗಳಲ್ಲಿ ಹೋಗು. ಅದರ ಲಕ್ಷಣವನ್ನು ಸರಿಯಾಗಿ ಅರ್ಥ ಮಾಡಬೇಕಲ್ಲ. ಯಾಕಂದ್ರೆ ಅದ್ರ ಲಕ್ಷಣಗಳು ವಾಚಾರ್ಥದಲ್ಲಿ ಬಹಳ ಅವ. ವಾಚಾರ್ಥವನ್ನ, ಲಕ್ಷಾರ್ಥವನ್ನ, ತತ್ ತ್ವಂ ಅಸಿ ಪದವನ್ನ ಬಿಡಿಸಿ 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 ನಿನಗ ಉಪದೇಶ ಮಾಡಿದಾಗ ಅದರ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಕ್ ಬರ್ತದ. ಇಲ್ಲಾಂದ್ರೆ ಅದೊಂದು ಚಿಂತೆ ಆತದ ನೋಡು, ಚಿಂತೆ ಆತದ. ಮೊದಲು ಸಂಸಾರದ ಚಿಂತೆ ಇತ್ತು, ಪ್ರಪಂಚದ ಚಿಂತೆ ಆದ, ಈಗ ಪಾರಮಾರ್ಥ ಚಿಂತೆ ಆದ. ಚಿಂತೆ ಏನು ಮಾಡ್ತದ ಅಂದರೆ ಅದನ್ನ ನಮ್ಮ ಆನಂದವನ್ನು ಸುಡುತ್ತದ ವಿನ ಆನಂದ ಇದ್ದ ಆನಂದ ಸುಟ್ಟೋಗ್ತದ. ಹಾಗಾಗಿ ತರುಣಿ ವಿಶಿಷ್ಟ ಜಾಗರಣವ ನೋಡು. ಆ ಜಾಗರಣಾದಿ ದೃಶ್ಯವೆಲ್ಲವೂ ಮಿಥ್ಯ. ನಿರುತದಿಂದ ಅವು ಮಿಥ್ಯೆಯಾಗಲು ಆ ದರ್ಶನ ಆ ಪರೆಗಳು ಮಿಥ್ಯೆಯ ದೃಶ್ಯ ಸತ್ಯ ಅಂತ ಇಲ್ಲಿ ಹೇಳ್ತಾ ಬಂದ್ರು. ತರುಣಿ ಅಂದ್ರೆ ಮೊದಲೇ ಹೇಳೇವಲ್ಲ, ಕಾಮಕ ಕವಿಯಲ್ಲ, ಪ್ರೌಢಾವಸ್ಥೆ ಉಳ್ಳ ಮೈತ್ರಿ. ವಿಶಿಷ್ಟ ಜಾಗರಣವಂದ್ರೆ ತನ್ನ ಸ್ವರೂಪದ ಎಚ್ಚರಿಕೆಯನ್ನ ಇಲ್ಲಿವರೆಗೆ ಹೇಳದಂತೆ ಗುರುಶಾಸ್ತ್ರಾದಿಗಳಿಂದ ಮುಖಾಂತರ ವಿಚಾರ ಮಾಡಿ ನೋಡಲಾಗಿ ಆ ಜಾಗರಣಾದಿ ದೃಶ್ಯವೆಲ್ಲವೂ ಮಿಥ್ಯ, ಅಲ್ಲಿವೆಲ್ಲ ಸುಳ್ಳಾಗಿವಿಲ್ಲ. ಜಾಗ್ರದಿಂದ ಇಲ್ಲಿವರೆಗೆ ಹಿಡಿದು ಎಲ್ಲ ಸುಳ್ಳಾಗ್ಯಾವ ಅಂದಾಗ ಅವೆಲ್ಲವೂ ದೃಶ್ಯವಾಗಿರೋದ್ರಿಂದ ಅವೆಲ್ಲ ಸುಳ್ಳು ಅಂದ್ರು. ಸುಮ್ಮನೆ ಸುಳ್ಳು ಅಂತ ಹೇಳಿಲ್ಲ, ನೀನು ನೋಡ್ತಿದ್ದಿಲ್ಲ, ನಿನಗೆ ಕಾಣ್ತವಿಲ್ಲ, ಅದಕ್ಕೆ ಅವು ಸುಳ್ಳು. ಅದಕ್ಕೆ ಸುಳ್ಳು ಅಂತ ತಪ್ಪು. ಬರೇ ಶಾಸ್ತ್ರ ಹೇಳ್ತಾವ, ಯಾರು ಹೇಳ್ಯಾರಂತ ಅವರು ಆಗ ಹೇಳ್ಯಾರ, ಇವ್ರು ಹೇಗೆ ಹೇಳ್ಯಾರಂತ ಅರ್ಥ ಅಲ್ಲ, ಅವ್ರು ಕೇಳಬಾರ್ದಂತೂ ಅರ್ಥ ಅಲ್ಲ. ನಾವು ಸರಿಯಾಗಿ ಏನು ತಿಳಿಬೇಕು, ನಮಗೆ ಕಾಣ್ತವಿಲ್ಲ,
ಅದು ಕಾರಣದಿಂದ ಇರಲಿ ದೂರ, ಮರಣನೂ ಕೂಡ ನಮಗೆ ಕಾಣ್ತದ ಮೇಲೆ ಮರಣ ನಾವಲ್ಲಂತ ಸ್ವಲ್ಪ ತಿಳಿಬೋದು. ಅದು ಭಾಳ ಶಾಸ್ತ್ರ ಕೇಳಿದ ಮೇಲೆ ಅಲ್ಲಿಗೆ ಹೋಗಕ್ಕೆ ಬರ್ತದೆ. ನಾನು ಸಾಯ್ತನಪ್ಪ ಭಾಳ ವರ್ಷ ಇರಂಗಿಲ್ಲ ಅಂತ ಹೇಳ್ತಿದ್ದಲ್ಲ, ಮತ್ತೆ ಸಾವನ್ನು ತಿಳಿದು ಹೇಳ್ತಿದ್ದೋ ತಿಳಿಲಾರ್ದು ಹೇಳ್ತಿದ್ದೋ? ಸಾವನ್ನ ತಿಳಿದೇ ಹೇಳ್ತದಂದ್ರೆ ನೀನು ಸಾಯುವನಲ್ಲ ಅಂತ, ಸಾವಿಗೆ ಒಳಗಾಗುವನಲ್ಲ. ಅಲ್ಲೇ ಕಡೆಗೆ ಮಾಡೋದು ಶಾಸ್ತ್ರ. ಆದರೆ ಹೇಳಲಿಕ್ಕೆ ಬಹಳ ಸರಳಾದ, ಬಹಳ ವಿಶಿಷ್ಟ ಅನುಸಂಧಾನ ಮಾಡಿದವರು ಮಾತ್ರ ಆ ಸಮಯ ಬಂದರೂ ಕೂಡ ಅವರು ಯಾವಾಗ ಮರಣಕ್ಕೆ ಅಂಜದೆ, ಮರಣದ ಭಯ ಭೀತಿ ಹೊಂದಿಲ್ಲದೆ ತನ್ನ ಸ್ವರೂಪದಲ್ಲೇ ತಾನು ಇರಲಿಕ್ಕೆ ಬರ್ತದ, ಆವಾಗ ಇದು ಯಾರಿಗಾದ್ರೂ ಅಷ್ಟೆ. ಇದು ನಮಗೆ ಬಿಟ್ಟಾದ್ರೆ ಅಂತ ಹೆಂಗಿಲ್ಲ, ನಮ್ಮನ್ನು ಹಿಡ್ಕಂಡೆ ಎಲ್ಲರಿಗಿದು. ಹಾಗಾಗಿ ಹೀಗೆ ದ್ರಷ್ಟಾರೂಪ ಜ್ಞಾನ, ದೃಶ್ಯವಾದ ಜಾಗ್ರಾದಿ ಅವಸ್ಥೆಗಳು ಮಿಥ್ಯೆಯಾಗಿ ಹೋಗಲು ಮೊದಲೇ ಹೇಳಿದ್ನಲ್ಲ, ಆಯಾ ಸನ್ನಿವೇಶ ಬದಲಾವದಾಗ ಅದಂಗೆಲ್ಲ ಪಾತ್ರನೂ ಹೋಗ್ತಾವ, ಅವರ ಅಭಿನಯನೂ ಹೋಗ್ಬಿಡ್ತಾವ, ಅವ್ರು ಮುಗಿತಾವ್ರು. ಮತ್ತು ಇನ್ನೊಬ್ರು ಚಾಲು ಆಗ್ತದ, ಮತ್ತು ಅವ್ರದ್ದು ಆ ಮುಗಿತು ಪ್ರವೇಶನ, ಅವ್ರದ್ದು ಹೋಗಿತ್ತು, ಇನ್ನೊಬ್ಬರು ಶುರು ಆಗ್ತದೆ. ಹೀಗೆ ಅವಶಿಷ್ಟವಾದ ಶುದ್ಧ ಚೈತನ್ಯ ಸತ್ಯವಾಗಿದೆ. ಹೆಂಗಂದ್ರೆ ಅದೇ ಸೊಡರಂತೆ, ಅದು ಸತ್ಯ ಅದಲ್ಲ. ಹಾಗೆ ಅದರಲ್ಲಿ ದ್ರಷ್ಟ ದೃಶ್ಯಗಳೆಂಬ ಎರಡು ಭಾವನೆಗಳು ಇಲ್ಲೆಂಬ ಭಾವ. ಅಲ್ಲಿ ಪಾತ್ರಧಾರಿಗಳು ಅಂತೂ ಅಲ್ಲ, ಪಾತ್ರವನ್ನ ಕುಣಿಸುವಂತ ಸೂತ್ರಧಾರನೂ ಅಲ್ಲ. ಅಲ್ಲಿ ಕುಣಿಸೋರು ಇರ್ತಲ್ಲ ಸೂತ್ರಧಾರ, ಅವ್ರನ್ನಲ್ಲ ಅವ್ರನ್ನಲ್ಲ, ಎರಡಲ್ಲ ನೋಡ್ರದು, ಬರೇ ಅದು ಸೊಡರು ಅಷ್ಟೇ, ಬೆಳಕು. ಅದರಂತೆ ಇವೆಲ್ಲಕ್ಕೂ ನೀನೆಲ್ಲ, ನೀನು ಮಾತ್ರ ಭಾವನೆಗಳೆಂಬ ಭಾವವು ಅಂತ ಹೇಳಿ, ಈ ದೃಶ್ಯ ಏನದ ನಾಶ ಆಯ್ತಂದ್ರೆ ದ್ರಷ್ಟ ಹೇಗೆ ನಾಶ ಆಗ್ತದಂತ ಕೇಳಿದ್ರೆ ಅದಕ್ಕೆ ದುಷ್ಟ ಅಂತ ಹೇಳ್ತಾರೆ. ಅಹಿ ಬುದ್ಧಿಯದು ನೇಣಿನಹಿ ಕೆಡುವಂತೆ ಮಹದಾದಿ ದೃಶ್ಯಗಳು ಅಳಿವ ಅಲ್ಲಿ ಸಹ ವಿರದ ಅಳಿವನು ಆ ದ್ರಷ್ಟನು ಮಾ ಸಾಕ್ಷಿಯ ನಿಜ ದೃಶ್ಯ ಉಳಿದಿಪ್ಪದು ಅಂದ್ರು. ಹಗ್ಗದ ಮೇಲೆ ತೋರ್ತ ಅಹಿ ಬುದ್ಧಿ ಅಂದ್ರೆ ಸರ್ಪದ ಜ್ಞಾನ ಅಥವಾ ಹಗ್ಗದ ಜ್ಞಾನ ಅಂತೀವಲ್ಲ, ಅದು ಕೆಡೆ ಅಂದ್ರೆ ನಾಶವಾಗಲು. ಏನ್ ನಾಶ ಆಗಬೇಕು? ಹಗ್ಗ ನಾಶ ಆಗೋದಲ್ಲ. ಹಗ್ಗದ ಮೇಲೆ ತೋರುವ ಸರ್ಪದ ಜ್ಞಾನವು ದ್ರಷ್ಟ, ಸರ್ಪವು ದೃಶ್ಯ. ಹೌದಲ್ರಿ? ದ್ರಷ್ಟ ಯಾವುದು? ಹಗ್ಗ. ಅದು ಹಾವು ದೃಶ್ಯ ಕಾಣ್ತದಲ್ಲ. ಈ ದೃಶ್ಯವಾದ ಸರ್ಪ ಕೆಟ್ಟೋಯ್ತು ನೋಡ್ರಿ, ತೋರಿದಂತ ಹಾವು ಕೆಟ್ಟೋಯ್ತು. ಆವಾಗ ಅದನ್ನು ನೋಡಿದ ಜ್ಞಾನವು ಕೆಡ್ತದಿಲ್ಲ, ಉಳಿತದೇನು? ಹಗ್ಗ ಹಾವು ಹಂಗೆ ಉಳ್ಕಂತದೇನು? ಅದು ಯಾವಾಗ ಆ ದೃಶ್ಯ ಕೆಟ್ಟಿದ್ರೆ ದೃಶ್ಯದ ಜೊತೆಗೆ ದ್ರಷ್ಟ ಜ್ಞಾನವು ಕೂಡ ಕೆಟ್ಟ ಹೋಗ್ತದೆ. ಹಾಗೆ ಮಹದಾದಿ ರೂಪ ದೃಶ್ಯ ಪ್ರಪಂಚ ನಾಶವಾಗಲು, ಮಹಾದಾದಿ ಅಂದ್ರು ಅಲ್ಲಿಂದ ಶುರು ಮಾಡಿದ್ರು ನೋಡ್ರಿ. ಮಹಾತತ್ವನಿಂದ ತ್ರಿಗುಣಾಂಕಾರ, ಪಂಚಭೂತ, ಭೂತಾದಿ ಅಹಂಕಾರ, ಇವುಗಳೆಲ್ಲ ಇಲ್ಲಿವರೆಗೆ ಹೇಳ್ಕಂತ ಬಂದು ಎಲ್ಲವೂ ಕೂಡ ನಾಶವಾಗುತ್ತದೆ. ಹೀಗೆ ದ್ರಷ್ಟಗಳೆರಡು ನಾಶವಾಗಲು ಏನು ಉಳ್ಕಂತು? ಶುದ್ಧ ಚೈತನ್ಯ ರೂಪ ತಾನೊಬ್ಬನೇ ಉಳಿಯುವನು, ನೀನೊಬ್ಬನೇ ಉಳಿದದ್ದಿಲ್ಲ. ಅಲ್ಲೇ ಹಾವನಿಲ್ಲ, ಹಾವನ್ನು ನೋಡಿದವನು ಇಲ್ಲ. ಅಲ್ಲಿ ಏನು ಉಳ್ಕಂತು? ಹಗ್ಗ ಒಂದು ಉಳ್ಕಂತ ನೋಡ್ರಿ. ಹಗ್ಗ ಒಂದು ಉಳ್ದ, ಬೇರೆ ಏನದ? ಹಗ್ಗದಲ್ಲಿ ಹಾವಾದಂಬವನು ಇಲ್ಲ, ಹಾವಂತೂ ಇಲ್ಲ.
ಎರಡೇ ಇಲ್ಲ ಅಂದ್ರೆ ದೃಶ್ಯ ದೃಕ್ಕು. ನೋಡಿಸಿಕೊಳ್ಳುವ ಹಾವು ನೋಡಿದಂತ ಯಾವ ಜ್ಞಾನ ಅದ ಇವೆರಡು ನಾಶ ಆಗ್ಬಿಟ್ಟು ಇವೆರಡನ್ನ ತಿಳಿಯುವಂತ ಪೂರ್ವ ಜ್ಞಾನ ಏನಲ್ಲ ಮೊದಲು ಅದೇ ಕೇಳಿದ ಮ್ಯಾಗ ಬಂದಿಲ್ಲ ನಿನಗ, ಮೊದಲೇ ಆದ ಮರೆತಿದ್ದಿ. ಅದಕ್ಕೆಲ್ಲ ಕಾರಣ ಭ್ರಾಂತಿ ಭ್ರಮೆ ಆಗ್ಯದ. ಆ ಕಾರಣ ತೋರಿ ಹೊರಟು ಹೋದರೂ ತಾನೊಬ್ಬನೇ ನಾಶರಹಿತವಾಗಿ ಹೇಗೆ ಉಳಿಯುವನು? ಹಗ್ಗ ನಾಶ ಆಗ್ಯದನು, ಹಾವು ನಾಶ ಆಯ್ತು, ಹಗ್ಗ ನಾಶ ಆಗಿಲ್ಲ. ಹಾವನ್ನು ನೋಡಿದ ಜ್ಞಾನ ನಾಶ ಆಯ್ತು, ಹಗ್ಗ ನಾಶ ಆಯ್ತೇನೆ. ಅದರಂತೆ ದೃಶ್ಯ ದೃಕ್ಕಳೆರಡು ಇಲ್ಲಿವರೆಗೂ ನೀನು ಒಳಗೆ ಹೋಗಿ ನೋಡ್ಕೋಬೇಕು, ಹೊರಗಿನವಲ್ಲ. ಈ ಜಗತ್ತನ್ನ ಪ್ರಾರಂಭ ಮಾಡಿಕೊಂಡು ದೇಹದ ಒಳಗ ಹೊರಗ ಎಲ್ಲ ನೋಡಿದ್ರೆ ನೀನೊಬ್ಬನೇ ದೃಶ್ಯವು ಉಳಿಯುವುದರಿಂದ ಅದೇ ನೀನಂತ ತಿಳಿಯತಕ್ಕದ್ದು. ಏನ್ ತಿಳಿಬೇಕು ನಾವು? ಅದೇ ನಾವಂತ ಅರಿಯಬೇಕು. ಆತ್ಮಂಗೆ ಸಕಲ ಸಾಕ್ಷಿತ್ವ ರೂಪ ನಿರೂಪಣೆ ಸೂತ್ರ 11ಕ್ಕೆ ಪದ 66ಕ್ಕೆ ಇಲ್ಲಿ ಮಂಗಲಾಯಿತು. ಮತ್ತೆ ಮುಂದ 12ನೇ ಸೂತ್ರದಲ್ಲಿ ಕನಸು ತಾನು ಇದರೆಂದು ಪುಷಿದೋರದಂತೆ ನೋಡ ಅನಿಮಿತ್ತವಾಯಿತು ವಿಶ್ವಭ್ರಾಂತಿ ಎಂದು. ಮೊದಲು ಏನು ಆಯ್ತು? ಕನಸು ತಾನು ಇದರೆಂದು. ಕನಸು ಸುಳ್ಳಂತ ಯಾಕೆ ಹೇಳಿದೆ? ಕನಸು ಸುಳ್ಳಂತ ಯಾರು ಹೇಳಿದೆ ನಿನ್ಗ? ಕನಸು ಸುಳ್ಳಂತ ಯಾರು ಹೇಳಿದೆ ನಿನ್ಗ? ಕನಸನ್ನ ಸುಳ್ಳಂತ ಯಾಕೆ ಹೇಳಬೇಕಂದ್ರೆ ನಿನಗ ಅದು ದೃಶ್ಯವಾಗಿ ಕಂಡದ, ಕನಸನ್ನ ತಿಳಿದ ಹೇಳ್ದಿಲ್ಲ. ಅದಕ್ಕಾಗಿ ಜಾಗ್ರವನ್ನ ತಿಳಿದ ಹೇಳ್ದಿ, ಜಾಗ್ರ ಸುಳ್ಳಂದ್ವಿ. ಸ್ವಪ್ನ ತಿಳಿದ ಹೇಳ್ತಿದ್ದಿ, ಅದಕ್ಕೆ ಸ್ವಪ್ನ ಸುಳ್ಳಾತಿ. ಹೀಗೆ ಯಾವಾಗ ಜಾಗ್ರ ಆದ ಮೇಲೆ ಸ್ವಪ್ನ ತೋರಿದ್ರು ಕೂಡ ಸುಳ್ಳಾಯ್ತಿಲ್ಲ ನಿನಗೆ, ಅಲ್ಲಿ ಸುಳ್ಳಾಗಿಲ್ಲ ಎಚ್ಚರ ಆದ್ಮೇಲೆ. ಅದೇ ರೀತಿ ನೀನು ವಿಶ್ವಭ್ರಾಂತಿ ಜಗತ್ತಿನಲ್ಲಿ ಕೂಡ ಭ್ರಮೆ ಆಗ್ಯದ. ಇದು ಕೂಡ ಅನಿಮಿತ್ಯ, ಅಂದ್ರೆ ಸ್ವಪ್ನಕ್ಕ ನಿಮಿತ್ತ ಒಂದಿಲ್ಲ. ಸ್ವಪ್ನ ಯಾವ ಕಾರಣದಿಂದ ಬಿತ್ತು ಅಂದ್ರೆ ಹೆಂಗ್ ಹೇಳ್ತಾರೆ ನೀವು? ಕಾರಣ ಹೇಳ್ತಾರನ್ರಿ? ಇಲ್ಲಪ್ಪ ಇಂಥ ಕಾರಣಕ್ಕಾಗಿ ಇವತ್ತು ಸ್ವಪ್ನ ಬಿತ್ತು, ಇಂಥದಕ್ಕಾಗಿ ಬಿತ್ತು, ಇಂಥದಕ್ಕಾಗಿ ಬಿತ್ತು ಅಂತ ನಿರ್ದಿಷ್ಟವಾಗಿ ಯಾರು ಕಾರಣವನ್ನು ಹೇಳಕ್ ಬರಂಗಿಲ್ಲ. ಅನಿಮಿತ್ಯ ಅದು. ಅದರಂತೆ ಈಗ ಕೂಡ ಜಗತ್ ಭ್ರಾಂತಿ ಆದರೂ ಕೂಡ ನಿಮಿತ್ತ ಇಲ್ಲದೆ ತೋರುವುದು. ಅಲ್ಲಿ ಕಾರಣ ಅದೇನು? ಸ್ವಪ್ನ ಬೀಳಂತ ಕಾರಣ ಇಲ್ಲದೆ ಹೇಗೆ ತೋರಿ ಕೆಟ್ಟೋಯ್ತಿಲ್ಲ. ಅದರಂತೆ ಜಗತ್ತಿನ ಭ್ರಮೆ ಆದ್ರೂ ಕೂಡ ಕಾರಣ ಇಲ್ಲದೆ ತೋರಿ ಕೆಟ್ಟ ಹೋಗ್ತದೆ. ತೋರಿ ಇರೋದಲ್ಲ ಇದು, ತೋರಿ ಕೆಟ್ಟ ಹೋಗೋದು. ಹೀಗೆ ಕನಸು ದ್ರಷ್ಟನು ಅನಿಮಿತ್ತವೇನೆ ಮಾನವನು ಉಳಿದುದೇ ತೂರದಂದದಿ ಮುನಿ ವಧು ಜನ ಮುಖ್ಯ ಕೇಳು ಆತ್ಮನೋಳು ಕಲ್ಪಿತನು ಈ ಜಗತ್ತೇ ಮುದಿಸಿತ್ತು. ಈ ಜಗತ್ ಹೆಂಗ್ ಉದಿಸ್ತಪ್ಪ ಅಂದ್ರೆ ಕನಸುಮ ಅಂದ್ರೆ ಸ್ವಪ್ನವು ಸುಖವಾಗಿ ನಿದ್ರೆಗೆದ ಪುರುಷನಲ್ಲಿ ಯಾರಿಗೆ ಬೀಳ್ತದ? ಗಾಢ ನಿದ್ದೆಯಲ್ಲಿ ಸುಖ ಆದಿಲ್ಲ. ಆ ನಿದ್ರಾ ಪುರುಷನಲ್ಲಿ ಏನೊಂದು ಕಾರಣವಿಲ್ಲದೆ ಅಕಸ್ಮಾತ್ ಸ್ವಪ್ನ, ಅಕಸ್ಮಾತ್ ಹುಟ್ಟದಿಲ್ಲ, ಹುಟ್ಟಿ ಆದ ಹುಟ್ಟಿದನ್ನ ನೋಡುವ ದೃಶ್ಯ ದ್ರಷ್ಟಗಳೆರಡು ತೋರಿದಂತೆ. ಅಲ್ಲಿ ಸ್ವಪ್ನ ಹುಟ್ಟಿದಾಗ ಹುಟ್ಟಿದೆ ನೀನು, ಸ್ವಪ್ನ ಹುಟ್ಟಿದಾಗ ಹುಟ್ಟಿಲ್ಲ, ಅಲ್ಲಿ ಇದ್ದಿ ಜೊತೆಗೆ ನೀನು. ಅದು ಹುಟ್ಟ್ಯದಾದ್ಮೇಲೆ ನೋಡಕ್ ಬೇಕು ನೀನು. ಯಾಕಂದ್ರೆ ಅದು ಹುಟ್ಟ್ಯದಾದ್ಮೇಲೆ ನೋಡಿದ್ದಾದ್ಮೇಲೆ ಹುಟ್ಟ್ಯದ, ಅಥವಾ ಹುಟ್ಟ್ಯದಾದ್ಮೇಲೆ ನೋಡಿದ್ದಿ.
ಹಾವನ್ನ ನೀನು ನೋಡಿದ್ದೆ ಅಂದಮೇಲೆ ಅದು ಹುಟ್ಟ್ಯದ, ಅದು ಹುಟ್ಟ್ಯದ ಅಂದಮೇಲೆ ನೋಡಿದ್ದಿ, ಎರಡಕ್ಕೊಂದು ಆಗಿರ್ಬೇಕಲ್ಲ ಅಲ್ಲಿ, ಹೌದಿಲ್ಲ? ಹಾಗೆ ಸಚ್ಚಿದಾನಂದ ರೂಪನಾದ ತನ್ನಲ್ಲಿ ದೃಶ್ಯವಾದ ಜಗತ್ತು, ದ್ರಷ್ಟಾರೂಪ ಕಲ್ಪಿತ ಪುರುಷನು ಇವೆರಡೂ ತೋರುತ್ತಿರುವವು ಎಂಬ ಭಾವವು ಅಂತೇಳಿ ಇಲ್ಲಿ ವಧುಜನ ಮುಖ್ಯ ಅಂತ ಮೈತ್ರಿ ಶಬ್ದ ಪ್ರಯೋಗ ಮಾಡ್ಯಾರ. ಕಾರಣ ಮುನಿಗಳಂತ ಬಹಳ ಮಂದಿ ಇದ್ರಲ್ಲ, ಮುನಿಗಳ ಹೆಂಡರರು ಕೂಡ ಬಹಳ ಮಂದಿ ಯಾರಂತ ಅರ್ಥ. ಆ ಮುನಿಗಳ ಬಹಳ ಜನ ಹೆಂಡರಲ್ಲಿ ಶ್ರೇಷ್ಠಳಾದವಳು ಮೈತ್ರಾದೇವಿ ಅಂತ. ಅದಕ್ಕಾಗಿ ಆ ಮುನಿ ಜನರ ಹೆಂಡಂದರು ಕೂಡ ಮೈತ್ರಾದೇವಿಗೆ ನಮಸ್ಕಾರ ಮಾಡ್ತಿದ್ರು, ಶ್ರೇಷ್ಠ. ಹಾಗಾಗಿ ನೀನು ಆಲಿಸು, ಆತ್ಮನುಳು ಅಂದರೆ ನಿನ್ನಲ್ಲಿ ದ್ರಷ್ಟನು ಈ ಜಗತ್ರಯ ಮೂರು ವಿಧದ ಜಗತ್ತು ಕೂಡ ಇದು ನಷ್ಟವಾಗ್ತದ ಅಂತ ಇಲ್ಲಿ ಮುಂದೆ ಹೇಳ್ತಾ ಬರ್ತಾರೆ. ಇಲ್ಲಿಗೆ ಶಾಸ್ತ್ರ ಮಂಗಲ ಮಾಡೋಣ, ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣ. ಆಮೇಲೆ ಅಲ್ಲಿ ಇರ್ತಾವ ಒಂದು ಇಲ್ಲಿವರೆಗೂ ಯಾವ ಸದ್ಗುರು ಬಸವಾನಂದರ 17ನೇ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯ ಪ್ರತಿ ವರ್ಷದಂತೆ ಡಿಸೆಂಬರ್ 24ರಿಂದ 25, 26 3 ದಿನಗಳ ಪರ್ಯಂತರ ಆಗಮಿಸುವಂಥ ಸಕಲ ಮಹಾತ್ಮರ ಸನ್ನಿಧಿಯಲ್ಲಿ ಆಯ್ಕೆ ಮಾಡಿದಂಥ ಯಾವ ವಿಷಯಗಳನ್ನು ಕುರಿತು ಉಪದೇಶವನ್ನು ಮಾಡಲಿದ್ದಾರೆ. ಆ ಕಾರ್ಯಕ್ಕೆ ಪ್ರತಿ ವರ್ಷದಂತೆ ನಾವು ನೀವೆಲ್ಲರೂ ಭಾಗಿಗಳಾಗಿ ಕಾರ್ಯಕ್ರಮದಲ್ಲಿ ನಾವು ಸೇವಾದಿಗಳನ್ನು ಮಾಡಿ ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿವರೆಗೂ ನಿನ್ನೆ ದಿನ ಕೆಲವು ಜನ ಪ್ರತಿ ವರ್ಷದಂತೆ ಅವರು ನಿನ್ನೆ ಪೂಜಾರಿ ನಾಗಪ್ಪ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ತಮ್ಮ ಮನೆಗೆ ಸ್ವತಃ ನಮ್ಮನ್ನು ಕರೆದುಕೊಂಡು ಹೋಗಿ ಪೂಜಾದಿಗಳನ್ನು ಮಾಡಿ ಸದ್ಗುರುಗಳ ಪುಣ್ಯ ಕಾರ್ಯಕ್ಕೆ ಅವರು ಭಕ್ತಿಯಿಂದ ಕುಟುಂಬದವರು 5,700 ರೂಪಾಯಿಗಳನ್ನು ನಿನ್ನೆ ಸಮರ್ಪಣೆ ಮಾಡಿರುತ್ತಾರೆ. ಇದರಂತೆ ಕೆಲವು ಜನ ಆ ಒಂದು ಪತ್ರಿಕೆಯಲ್ಲಿ ಬರೆದರ. ನಿನ್ನೆ ದಿನ ಪರಮೇಶ್ವರ್ ಅವರು ಕೂಡ ತಮ್ಮ ಮನೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ, ನಾ ಎಲ್ಲ ಮನೆಗೆ ಬರೋದಲ್ಲ ಪಾಪ, ಕಾಲು ಬೇನಾಗ್ತಾವ, ಬ್ಯಾಡ ಅಂದ್ರೂ ಕೂಡ ಕೇಳಲ್ಲ. ಅವರ ಕುಟುಂಬದವರು 15,100 ರೂಪಾಯಿಯನ್ನು ಕೊಟ್ಟಿರುತ್ತಾರೆ. ಅದೇ ಪ್ರಕಾರವಾಗಿ ವಿಶೇಷವಾಗಿ ಕೆಲವು ವಿಶೇಷಗಳನ್ನು ಹೇಳಬೇಕಾಗ್ತದ, ತಪ್ಪು ತಿಳ್ಕೊಬೇಡ್ರಿ. ನಮ್ಮ ರೇಣುಕಾ ಮತ್ತು ಪ್ರಭು ದಂಪತಿಗಳು, ರೇಣುಕಾ ಮೊನ್ನೆ ದಿನ ಸ್ವಲ್ಪ ದಿನ ಹಿಂದೆ ತಾನು ಬ್ಯಾಂಕಿಗೆ ಹೋಗಿ ಸೀದಾ ಇಲ್ಲಿಗೆ ಬಂದು ತನಗೆ ಯಾವ 10 ತಿಂಗಳ ಪರ್ಯಂತರವಾಗಿ ಅದು ಯಾವುದು ದುಡ್ಡು ಬರ್ತದಲ್ಲ, ಧನಲಕ್ಷ್ಮಿ ಗೃಹಲಕ್ಷ್ಮಿಯ 10 ತಿಂಗಳ ಹಣ ತನ್ನ ಖಾತೆಯಲ್ಲಿ ಇದ್ದುದನ್ನು ತಂದು ನನ್ನ ಕೈಯಲ್ಲಿ 10 ತಿಂಗಳ 2,000 ರೂಪಾಯಿ ಅಂತ 20,000 ರೂಪಾಯಿಯನ್ನು ಕೂಡ ಆಕೆ ಸಮರ್ಪಿಸಿ ಹೋಗಿದ್ದಾಳೆ. ನಾನು ಹೇಳಿದೆ, ಇಲ್ಲಮ್ಮ ನಿಮ್ಮ ಕೆಲಸ ಕಾರ್ಯಗಳು ಮಕ್ಕಳು ಅವೆಲ್ಲ ಹೋಗ್ತಾವ, ನೀವೇನಾದ್ರು ತಗೊಳ್ರಿ ಅಂದ್ರು ಕೂಡ, ಇಲ್ಲಪ್ಪ ಭಗವಂತ ಎಲ್ಲ ರೀತಿ ನಡೆಸಾನ, ಏನು ತೊಂದರೆ ಇಲ್ಲ, ಅದೇ ಕಾರಣಕ್ಕಾಗಿ ಇಲ್ಲಿವರೆಗೂ ನಾ ಬಳಕೆ ಮಾಡಿದ್ದಿಲ್ಲ, ಈಗ ತಂದು ನಿಮಗೆ ಕೊಟ್ಟಿನಂದ್ಲು. ಅವರೆಲ್ಲರಿಗೂ ಕೂಡ ಸದ್ಗುರು ಬಸವಾನಂದರು ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ಆಯುಷ್ಯ, ಆರೋಗ್ಯ, ಭಾಗ್ಯದ ಜೊತೆಗೆ ಆತ್ಮಜ್ಞಾನದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಅವರು ಕೃತಾರ್ಥರಾಗುವಂಥ ಶುಭ ಆಶೀರ್ವಾದವನ್ನು ಸದ್ಗುರುನಾಥ ಕಲ್ಪಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ 2 ಮಂಗಲದೊಂದಿಗೆ ಕಾರ್ಯವನ್ನು ಮಂಗಲಗೊಳಿಸೋಣ. ಗುರುವರ ಬೆಳಗುವೆ
ತತ್ವಂ ಪದದಾರ್ಥವ ಬೋಧಿಸಿದಿ ಗುರುವರ ಅರ್ಥವ ಬೋಧಿಸಿದಿ ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದಿ ಗುರುವರ ಉಚಾರವ ಮಾಡಿಸಿದಿ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಮಂಗಲಮಯವಾದ ಜಡಿ ಗುರು ಸಂಘದಿಂದಲಿ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಮೃಗ ಕೀಟಕ ನ್ಯಾಯದಂದಲಿ ಮಂಗಳಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ ಎಲ್ಲೋ ಜನಸಿ ಎಲ್ಲಿ ವಾಸಿಸಿದಿ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮ ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರು ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮ ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರು ವ್ಯಾಸವರ ಗುರು ಶೇಷನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನೆಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನು ನುಡಿದ ತತ್ವಮಶಿಯ ವಾಕ್ಯವನು ಒಡವಿಯೋಳ್ ವೇದಾಂತ ಒಡೆಯನೋ ಜಗದೇವನಿವನು ನುಡಿದ ತತ್ವಮಸಿಯ ವಾಕ್ಯವನು ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕದೀಶಗೆ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಸಂಘ ಶರಣರ ನಿಜದ ಆನಂದ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಗುಣಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಸಿದ್ಧಾರೂಢ महाराज की जय श्री सद्गुरु शिवपुत्र स्वामी महाराज की जय श्री सद्गुरु रसानंद स्वामी महाराज की जय।